ಯಲಹಂಕದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಕಚೇರಿ ಉದ್ಘಾಟನಾ ಸಮಾರಂಭ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಬರಿ ನಗರದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು ಆಗಮಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಎನ್ ದಿನೇಶ್ ಹೆಗ್ಡೆ ಗುರೂಜಿ ಅವರು ಮಾತನಾಡಿ, ಈ ಭಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು ಎಂಬ ಕಲ್ಪನೆಯಿಂದ ಅನೇಕರಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಭಾವನೆಗಳು ಹಾಗೂ ಒಳ್ಳೆಯ ಸಂಸ್ಕಾರ ಗುಣಗಳು ಈ ಶಾಲೆಯಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇವೆ ಅಂತ ತಿಳಿಸಿದರು. ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಬೆಳಗಿನ ಪೂರ್ಣಾವತಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ವಿಶೇಷವಾಗಿತ್ತು. ಈ ಸಮಾರಂಭದಲ್ಲಿ ವಿದ್ಯಾಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಎನ್ ದಿನೇಶ್ ಹೆಗ್ಡೆ ಗುರೂಜಿ, ದಾಸರಹಳ್ಳಿ ಶಾಸಕರಾದ ಎಸ್ ಮುನಿರಾಜ್ ಹಾಗೂ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ಶ್ರದ್ಧೆಯ ತಾಯಂದ್ರೆ ಮತ್ತು ನೆಚ್ಚಿನ ಮಕ್ಕಳೇ, ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಇದ್ದಕ್ಕಿದ್ದಾಗೆ ಶಾಲೆ ಪ್ರಾರಂಭ ಆಗಿಲ್ಲ, ಏನಿಲ್ಲ, ಈ ಕಾರ್ಯಕ್ರಮ ಯಾಕೆ ಅಂತ ಅದೇ ಒಂದು ಪ್ರಶ್ನೆ. ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಸಮಾಜದಲ್ಲಿ ಕಳೆದ 60 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅಂತೇಳಿ ತೋರಿಸಿದರು. ಅನೇಕರಿಗೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಪರಿಚಯ ಇಲ್ಲ. ಆದರೆ ಇತ್ತೀಚೆಗೆ ಕೆಲವ್ರಿಗೆ ಗೊತ್ತಾಗಿದೆ. ನಾನೀಗ ಇಲ್ಲಿ ಒಳಗೆ ಬರಬೇಕಾದ್ರೆ ಒಬ್ಬರು ತಾಯಿ ಮಾತಾಡ್ತಾ ಇದ್ದರು, ಭಾಳ ಸಂತೋಷ ಆಯಿತು ನನಗೆ. ರಾಷ್ಟ್ರೋತ್ಥಾನ ಅಂತ ಕೇಳ್ತಾ ಇದ್ವಿ, ಇವತ್ತು ನಮ್ಮ ಮನೆ ಬಾಗಿಲಿಗೆ ರಾಷ್ಟ್ರೋತ್ಥಾನ ಬಂದಿದೆ ಅಂತ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ ರಾಷ್ಟ್ರೋತ್ಥಾನ ಬಂದಿದೆ ಈಗ, ನಿಮ್ಮ ಮಕ್ಕಳನ್ನು ಸೇರಿಸ್ಲಿಕ್ಕೋಸ್ಕರ. ಇಲ್ಲಿ ಶಾಲೆ ಮಾಡಿದ್ವಿ, ಅಡ್ಮಿಷನಿಗೆ ವಿಜಯದಶಮಿ ದಿವಸ ಪ್ರಾರಂಭ ಮಾಡಿದ್ವಿ. ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಭಾಳ ಸಂತೋಷ ಆಯಿತು. ಮೊಟ್ಟ ಮೊದಲಾಗಿ ಶ್ರೀಯುತ ಮಂಜುನಾಥ್ ಗೌಡ ಅವರು ಬಂದು ತಮ್ಮ ಮಗುವನ್ನ ಅಡ್ಮಿಷನ್ ಮಾಡಿದರು. ಆವಾಗ ಈಗ ನೀವೇನು ಕಾಣ್ತಾ ಇದ್ದೀರಿ ಕನ್ಸ್ಟ್ರಕ್ಷನ್ನು, ಇದರ ಅರ್ಧಕ್ಕಿಂತಲೂ ಕಡಿಮೆ ಆಗಿತ್ತು. ಯಾರಿಗೂ ವಿಶ್ವಾಸ ಬರ್ತಿಲ್ಲ. ನಾವೇ ಕೇಳಿದ್ವಿ ಇಲ್ಲಿನ ಕಾರ್ಯಕರ್ತರು, ನೀವು ಅಡ್ಮಿಷನ್ ಮಾಡಲಿಕ್ಕೆ ಬಂದಿದ್ದೀರಿ, ಬಿಲ್ಡಿಂಗೇ ಆಗಿಲ್ವಲ್ಲ ಹೇಗೆ ಅಂತ. ಇಲ್ಲ, ರಾಷ್ಟ್ರೋತ್ಥಾನದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ಅವ್ರು ಮಾಡ್ತಾರೆ ಅಂತ ಅವ್ರು ಹೇಳಿದರು. ಅಡ್ಮಿಷನ್ ಮಾಡಿದ್ರು. ಇವತ್ತು ಪೂಜೆಗೂ ಕೂರಿಸಿದ್ವಿ ನಾವು ಅವರನ್ನು. ಬಾಲ್ಡ್ವಿನ್ಸು, ಮೌಂಟ್ಸು, ಈ ರೀತಿಯ ಶಾಲೆಗಳನ್ನ ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಮಠ ಮಂದಿರಗಳು ಒಂದಷ್ಟು ಶಾಲೆಗಳನ್ನ ಮಾಡಿ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸ್ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ವಿ. ರಾಷ್ಟ್ರೋತ್ಥಾನ ಶಾಲೆ 1965ರಲ್ಲಿ ಪ್ರಾರಂಭ ಆಗಿ ಯಾರೋ ಹಿರಿಯರು, ಪುಣ್ಯಾತ್ಮರು, ದೈವ ಸ್ವರೂಪರು ಶಾಲೆ ಪ್ರಾರಂಭ ಮಾಡಿ ಒಂದು ಸಣ್ಣ ಸೊಸಿ ನೆಟ್ಟು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಇಡೀ ರಾಜ್ಯದಾದ್ಯಂತ 17 ಶಾಲೆಗಳು, ಈ ವರ್ಷ 3, ಒಟ್ಟು 20 ಶಾಲೆಗಳು ರಾಜ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ. ತಂದೆ ತಾಯಿಗಳು ಮಕ್ಕಳನ್ನ ಒಂದು ಶಾಲೆನ ಕಳಿಸೋವಾಗ ಅನೇಕ ಯೋಚನೆ ಮಾಡಿ, ನನ್ನ ಮಗುಗಲ್ಲಿ ಯಾವ ರೀತಿ ಇರುತ್ತೆ ಭವಿಷ್ಯ, ಅಲ್ಲಿ ಡೊನೇಷನ್ ಎಷ್ಟು, ಫೀಸ್ ಎಷ್ಟು ಅಂತ ಹೇಳಿ ಯೋಚನೆ ಮಾಡಿ ಕಳಿಸ್ಕೊಡ್ತಾರೆ. ಆದರೆ ರಾಷ್ಟ್ರೋತ್ಥಾನ ಶಾಲೆ ಇವತ್ತು ಭರವಸೆ ಮೂಡಿಸಿದೆ ಮಕ್ಕಳಿಗೆ, ಪೋಷಕರಿಗೆ. ಅನೇಕ ಪೋಷಕರು ಇಲ್ಲಿ ಬಂದಿದ್ದೀರಾ. ಬೇರೆ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕಿಯರು ಇಲ್ಲಿ ಬಂದಿದ್ದಾರೆ. ಪುಟಾಣಿ ಮಕ್ಕಳು ಈ ಶಾಲೆಗೆ ಸೇರಬೇಕು ಅಂತೇಳಿ ಪೋಷಕರನ್ನ ಕರ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೀರಾ. ನಿಮ್ಮ ಭರವಸೆಗೆ ಚ್ಯುತಿ ಬರದೇ ಇರೋ ರೀತಿ ನಿಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಅಲ್ಲ, ಸಂಸ್ಕಾರ ಕಲಿಸ್ಕೊಡ್ತಾರೆ. ವಿದ್ಯಾಭ್ಯಾಸ ಹಣ ಕೊಟ್ಟರೆ ಎಲ್ಲಿ ಸಿಗ್ತಾ ಇದೆ, ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ. ಆದರೆ ಅದ್ರ ಜೊತೆಗೆ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಮಕ್ಕಳ ಭವಿಷ್ಯ, ಇಲ್ಲಿಗೆ ಬಂದಂಥ ರಾಷ್ಟ್ರೋತ್ಥಾನ ಶಾಲೆಗೆ ಬಂದಂಥ ಮಕ್ಕಳನ್ನ ಬರೀ ರ್ಯಾಂಕ್ ಗಳಿಸಿ ಹೊರಗಡೆ ಕಳಿಸಲ್ಲ, ಸಮಾಜಕ್ಕೆ ಆಸ್ತಿಯಾಗಿ ಆ ಮಕ್ಕಳನ್ನ ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ಆಸ್ತಿ ಮಾಡಿ ಆ ಮಕ್ಕಳನ್ನ ಕೊಡ್ತಾ ಇದ್ದಾರೆ. ಪರವಾಗಿ ನಿಮ್ಮೆಲ್ಲ ವೀಕ್ಷಕರಿಗೆ ನಂದು ಹೃದಯಪೂರ್ವಕ ವಂದನೆಗಳು. ಈ ಭಾಗದಲ್ಲಿ ನಾವೊಂದು ಶಾಲೆ ಮಾಡಬೇಕು ಅಂತ ಕಲ್ಪನೆಯನ್ನು ಒಂದು 3 ವರ್ಷದ ಹಿಂದೆ ಮಾಡಿದ್ವಿ. ಒಂದು ಒಳ್ಳೆಯ ಜಾಗ ಸಿಗ್ತಿದ್ವಿ. ಒಂದು ಎರಡನೇದ್ದು
ಬೆಂಗಳೂರು ಅಂದರೆ ಈಗ 4 ಮೂಲೆಗಳಲ್ಲಿ ದಶ ದಿಕ್ಕಿನಲ್ಲಿ ಒಂದು ರೀತಿಯಲ್ಲಿ ಬೆಳೀತಾ ಇದೆ ಮತ್ತು ಅನೇಕರಿಗೆ ಇವತ್ತು ಒಳ್ಳೆಯ ಶಿಕ್ಷಣ ಬೇಕು ಅಂತಿದೆ. ಒಳ್ಳೆಯ ಶಿಕ್ಷಣ ಈಗಾಗಲೇ ಹೇಳಿದಾಗ ಎಲ್ಲರೂ ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಬಗ್ಗೆ ಭಾವನೆಗಳು ಮತ್ತು ಒಳ್ಳೆಯ ಸಂಸ್ಕಾರ ಗುಣಗಳು ಇದರಿಂದ ಶಾಲೆಯಲ್ಲಿ ಬೆಳಿಬೇಕು. ಹಿಂದಿನ ಕಾಲದಲ್ಲಿ ಅದಿತ್ತು. ಇವತ್ತು ಎಂದೋ ಒಂದು ಮಧ್ಯದಲ್ಲಿ ನಾವು ಈ ಒಂದು ವೇಗದಲ್ಲಿ ಈ ಮುಖ್ಯವಾದ ಭಾಗವನ್ನು ಮರೆತು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅದು ಬೇಕೇ ಬೇಕು. ಒಳ್ಳೆಯ ಶಿಕ್ಷಣ ನಾವು ಕೊಡಲೇಬೇಕು. ಅದ್ರ ಜೊತೆಗೆ ಸಂಸ್ಕಾರ ಕೊಡಬೇಕು. ಒಳ್ಳೆಯ ವ್ಯಕ್ತಿ ನಿರ್ಮಾಣ ಆಗಬೇಕು. ದೇಶಕ್ಕೆ, ಸಮಾಜಕ್ಕೆ ಅಥವಾ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿಯಾಗಿ ಅವನು ಬೆಳಿಬೇಕು. ಆ ಉದ್ದೇಶದಿಂದ ಈ ಶಾಲೆ ಮಾಡಿದ್ದೇವೆ. ರಾಜ್ಯಾದ್ಯಂತ ಈಗಾಗಲೇ ಹೇಳಿದಾಗೆ ಇವತ್ತು 20 ಶಾಲೆಗಳು ಈ ವರ್ಷ 3 ಸೇರಿ ತುಂಬ ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಮಗೆ ನಿರೀಕ್ಷೆಗೆ ಮೀರಿ ಜನರದ್ದು ನಮ್ಮ ಮೇಲೆ ಅಪೇಕ್ಷೆ ಇದೆ. ನಮಗೇನೆಂದರೆ ಅವರ ಅಪೇಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಜವಾಬ್ದಾರಿಯೂ ಇದೆ. ನಾವು ಶಾಲೆ ಮಾಡ್ತೀವಿ, 4 ಮಾತು ಹೇಳ್ತೀವಿ ಅಷ್ಟೇ ಅಲ್ಲ. ಇದಕ್ಕೆ ಪೂರಕವಾದಂಥ ಎಲ್ಲ ಕರಿಕ್ಯುಲಮ್ಗಳನ್ನು, ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸ್ಕೊಂಡು ಆ ಒಂದು ಧೈರ್ಯದಲ್ಲಿ ಇಷ್ಟು ಸಮಾಜದಲ್ಲಿ ಎದುರಿನಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನಾವು ಏನು ಹೇಳಿದ್ದೀವಿ ಅಕ್ಷರಶಃ ಅದನ್ನು ಕಾರ್ಯಗತಗೊಳಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಪೋಷಕರಿಗೆ ಮತ್ತು ಜನರಿಗೆ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ನೀವೆಲ್ಲರೂ ನಿಶ್ಚಿಂತೆಯಾಗಿರಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ನೀವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂಥೇಳಿ ಪ್ರಾರ್ಥನೆ ಮಾಡಿ. ಈಗಾಗಲೇ ಹೇಳಿದಾಗೆ ಆಧುನಿಕವಾದಂಥ ಎಲ್ಲ ಸೌಲಭ್ಯಗಳು ಇಲ್ಲಿದೆ. ಅದು ಲ್ಯಾಬ್ ಇರ್ಬೋದು, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಇರ್ಬೋದು, ಲೈಬ್ರರಿ ಇರ್ಬೋದು, ಆಟದ ಮೈದಾನ ಇರ್ಬೋದು, ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿದೆ. ಜೊತೆ ಕರಾಟೆ ಇದೆ, ಸಂಗೀತ ಇದೆ, ಡ್ಯಾನ್ಸ್ ಇದೆ, ಯೋಗ ಇದೆ, ಸಂಸ್ಕೃತ ಇದೆ. ಇದೆಲ್ಲ ಇಂಟಿಗ್ರೇಟೆಡ್. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಇವತ್ತು ಹುರುಳಿ ಚಿಕ್ಕನಹಳ್ಳಿ ಭಾಗದಲ್ಲಿ ನೂತನವಾಗಿ ಪ್ರಾರಂಭ ಮಾಡಿದ್ದಾರೆ. 25-26 ಅಕಾಡೆಮಿಕ್ ಇಯರ್ನಲ್ಲಿ ಈ ಶಾಲೆ ಪ್ರಾರಂಭ ಆಗ್ತದೆ. ಸುಮಾರು 9.5 ಎಕರೆ ಪ್ರದೇಶದಲ್ಲಿ ಹಂತವಾಗಿ ಒಂದು ಉತ್ತಮ ಶಾಲೆ ಈ ಭಾಗದಲ್ಲಿ ನಿರ್ಮಾಣ ಮಾಡ್ತಾರೆ. ಈಗಾಗಲೇ ರಾಜ್ಯದಲ್ಲಿ 17 ರಾಷ್ಟ್ರೋತ್ಥಾನ ಶಾಲೆಗಳು ಅನೇಕ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸುವಂಥ ಕೆಲಸ ರಾಷ್ಟ್ರೋತ್ಥಾನ ಸಂಸ್ಥೆ ಮಾಡ್ತಾ ಇದೆ. ಈ ಭಾಗದಲ್ಲಿ ಬಂದಿರೋದು ನನಗೊಂದು ಹೆಮ್ಮೆ. ಇದು ನನ್ನ ಪಕ್ಷದ ಕ್ಷೇತ್ರ ವಿಶ್ವನಾಥ್ ಅವರ ವ್ಯಾಪ್ತಿಗೆ ಬಂದರೂ ಕೂಡ ನಮ್ಮ ಮಕ್ಕಳು ಕೂಡ ಇಲ್ಲಿ ಬರ್ಬೋದು, ಓದ್ಬೋದು, ಕಲಿಬೋದು. ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಬೇಕು ಅಂದರೆ ರಾಷ್ಟ್ರೋತ್ಥಾನ ಶಾಲೆಗೆ ಕಳಿಸ್ಕೊಡಿ. ಅವರು ನಿಮ್ಮ ಮಗನ್ನ ವಿದ್ಯಾಭ್ಯಾಸದ ಜೊತೆಗೆ ಈ ದೇಶಕ್ಕೆ ಆಸ್ತಿಯಾಗಿ ಪರಿವರ್ತನೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾರೆ ಅಂತ ಹೇಳ್ತೀನಿ. ಇದೊಂದು ಒಳ್ಳೆಯ ಸಂಸ್ಥೆ, ನಮಗೂ ಕೂಡ ಹೆಮ್ಮೆ. ಎಲ್ರಿಗೂ ಧನ್ಯವಾದ. ಸೊ ಒಂದು ರೀತಿಯಿಂದ ರಾಷ್ಟ್ರೋತ್ಥಾನ ಶಾಲೆ ಇಲ್ಲಿ ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಾವು ಬೇರೆ ಕಡೆ ಎಲ್ಲ ನೋಡಿ ಬಂದ್ವಿ, ಎಲ್ಲ ಬೇರೆ ರಾಷ್ಟ್ರೋತ್ಥಾನ ಸ್ಕೂಲ್ಗಳಲ್ಲಿ ಹೋಗಿ ಬಂದ್ವಿ ನಾವು. ತನಿಸಂದ್ರ ಆಗಲಿ, ಬನಶಂಕರಿ ಆಗಲಿ, ಎಲ್ಲನೂ ಚೆನ್ನಾಗಿದೆ. ಮೇನ್ ಅಂದರೆ ನಮ್ಮ ಸಂಸ್ಕೃತಿನ ಕಲಿಸ್ಕೊಡ್ತದೆ. ಅದು ವೆರಿ ಇಂಪಾರ್ಟೆಂಟ್ ಈಗಿನ ಇದಕ್ಕೆ ಜನ್ರೇಷನ್ಗೆ, ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಇದ್ದಾಗ ಅವ್ರಿಗೇನು ಸಂಸ್ಕೃತಿ ಅವ್ರು ಹೇಳ್ಕೊಡ್ತಾರೋ ಅದೇ ಥರ ಈ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಎಲ್ಲ ಆ್ಯಕ್ಟಿವಿಟೀಸು ನಿಮ್ಗೆ ಒಂದೇ ಶಾಲೆಯಲ್ಲೇ ಸಿಗುತ್ತೆ, ಮತ್ತು ಸಪ್ರೇಟ್ ಆಗಿಲ್ಲ ಆ ಥರ, ಮತ್ತು ಸಪ್ರೇಟ್ ಫೀಸ್ ಅಂತಿಲ್ಲ. ಎಲ್ಲ ಚೆನ್ನಾಗಿದೆ. ಆಮೇಲೆ ಯಲಹಂಕದಲ್ಲಿ ಹುರುಳಿ ಚಿಕ್ಕನಹಳ್ಳಿಯಲ್ಲಿ ಬರ್ತಾ ಇರೋದು ತುಂಬ ಒಳ್ಳೆಯದಾಗ್ತಾ ಇದೆ. ಅದಕ್ಕೆ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಶೀಘ್ರದಲ್ಲಿ ಅಡ್ಮಿಷನ್ ಮಾಡಿಸಿ ನಾವು ನಮ್ಮ ಹುಡುಗನ ಇಲ್ಲೇ ಕಳಿಸ್ತೀವಿ. ಸೊ ನಾನು ಅಪೀಲ್ ಮಾಡೋದೇನೆಂದರೆ ಎಲ್ಲರೂ ಬನ್ನಿ, ರಾಷ್ಟ್ರೋತ್ಥಾನದಲ್ಲಿ ಎಲ್ಲರೂ ಹುಡುಗರಿಗೆ ಅಡ್ಮಿಷನ್ ತಗೊಳ್ಳಿ, ಸಂಸ್ಕೃತಿ ನಮ್ಮ ಮುಂದುವರಿಸೋಣ. ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.